ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಫ್ಯಾಟ್ ಲಾಸ್ ಸೆಷನ್ ಮಾಡ್ತಿದ್ದೀವಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತು ನನ್ನ ವರ್ಕೌಟ್ ಮಾಡ್ಸಕ್ಕೆ ಅಂತಾನೆ ಒಬ್ರು ಬರ್ತಾ ಇದ್ದಾರೆ. ವೆಲ್ಕಮ್. ಸೊ ಇವತ್ತು ನಮ್ಮ ಬಾಸ್ ನನಗೆ ವರ್ಕೌಟ್ ಮಾಡಿಸ್ತಾರೆ, ಜೊತೆಗೆ ನಿಮ್ಗೂ ಕೂಡ. ಸೊ ಮಾಡೋಣ, ಇವತ್ತಿನ ಸೆಷನ್ ಹೇಗಿರುತ್ತೆ ನೋಡೋಣ. ಅವ್ರ ಪ್ಯಾಟರ್ನ್ ಅಲ್ಲಿ ಅವ್ರು ಡಿಸೈನ್ ಮಾಡಿರೋ ಸೆಷನ್ ಮಾಡ್ತಿದ್ದೀವಿ ಇವತ್ತು. ಸೊ ವಿಲ್ ಸಿ ಹೇಗೆ ವರ್ಕ್ ಆಗತ್ತೆ ಅಂತ. ಸೊ ವಾರ್ಮ್ ಅಪ್ ಎಕ್ಸರ್ಸೈಸ್ ಏನ್ ಮಾಡ್ಬೇಕು ಸರ್? ಇವತ್ತಿನ ವರ್ಕೌಟ್ ಬಂದು ಜಂಪಿಂಗ್ ಫ್ಯಾಟ್ ಲಾಸ್ ಡ್ರಿಲ್ಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋದು ಜಂಪಿಂಗಿಂದ ಮಾಡೋಣ. ಸ್ಕಿಪ್ಪಿಂಗ್ ಬಂದು 50 ಮಾಡಿ. ನಾಪ್ಕ ಇಟ್ಕೊಳ್ಳಿ. ಯಾವಾಗಲೂ ಬಾಡಿನ ಫ್ರೀ ಇಟ್ಕೊಂಡಿರ್ಬೇಕು. ಸ್ವಲ್ಪನೂ ಪ್ರೆಷರ್ ಹಾಕ್ಬೇಡಿ ಬಾಡಿ ಮೇಲೆ. ಈಸಿಯಾಗಿ ಬ್ರೀತಿಂಗ್ ಕಂಟ್ರೋಲ್ ಮಾಡ್ಕೊಂಡು ಈಸಿಯಾಗಿ ಮಾಡಬೇಕು. ಓಕೆ, 50 ಸ್ಕಿಪ್ಪಿಂಗ್. Jumping T's 40. ರನ್ನಿಂಗ್ ಏನಿಸ್ 50. ಈಗ ಬ್ರೇಕ್ ಬೇಡವಾ? ಇದಾದ್ಮೇಲೆ ಬ್ರೇಕ್ ತೊಗೊಂತೀವಲ್ಲ. ಅಲ್ಲ, ನೀನು ಹಿಂಗೆ ಮಾಡಿಸಿದ್ರೆ ಪಾಪ ಅವ್ರಿಗೆ ಕಷ್ಟ ಆಗಲ್ವಾ ಮಾಡೋರಿಗೆ? ಸರಿ, 20 ಸೆಕೆಂಡ್ಸ್ ಬ್ರೇಕ್ ತೊಗೊಳ್ಳಿ. ವರ್ಕೌಟ್ ಮಾಡಬೇಕಾದ್ರೆ ಯಾವಾಗಲೂ ನಾಪ್ಕ ಇಟ್ಕೊಳ್ಳಿ. ಬ್ರೀತ್ ಮೇಲೆ ನಿಮ್ಮ ಫೋಕಸ್ 20 to 30% ಫೋಕಸ್ ನಿಮ್ಮ ಬ್ರೀದಿಂಗ್ ಮೇಲೆ ಇರಬೇಕು. ಬಾಡಿಲಿ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಗೊತ್ತಾಗದೆ ಬ್ರೀತಿಂಗಿಂದ ನಾಪ್ಕ ಇಟ್ಕೊಳ್ಳಿ ಯಾವಾಗಲೂ. ರನ್ನಿಂಗ್ ಐದಾ? ರೆಡಿ. 50. ಓಕೆ, ಈಗ ಫ್ರೀ ಎಕ್ಸರ್ಸೈಸ್ ಮತ್ತು ಕೋರ್ ಆಕ್ಟಿವೇಟರ್ ಮಾಡೋಣ. ಸೊ ಇವತ್ತಿನ ಅವ್ರು ಫ್ರೀ ಮಾಡ್ತೀನಿ ನಾನು. ರೆಡಿ. ಫ್ರೀ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನಾಪ್ಕ ಇಟ್ಕೊಳ್ಳಿ. ಬಾಡಿನ ಫುಲ್ ಫ್ರೀ ಇಟ್ಕೊಳ್ಳಿ, ಪ್ರೆಷರ್ ಹಾಕ್ಬಿಡಿ. ಸಖತ್ ಈಸಿಯಾಗಿ ಜೆಂಟಲಾಗಿ ಮಾಡಬೇಕು. ನೆಕ್ ರೊಟೇಷನ್ ನಂಗೆ ಹೇಳಿಪ್ಪ, ನಾನು ನಿಮ್ಮ ತಾನೇ ಕಾಪಿ ಹೊಡಿತಾ ಇರೋದು. 3 times ಕ್ಲಾಕ್ ವೈಸ್, 3 times ಆ್ಯಂಟಿ ಕ್ಲಾಕ್ ವೈಸ್. ಟ್ರಂಕ್ ರೊಟೇಷನ್ 3 times ಕ್ಲಾಕ್ ವೈಸ್, 3 times ಆ್ಯಂಟಿ ಕ್ಲಾಕ್ ವೈಸ್. ankle rotation 3 times. Wrist 3 times. 1 time stretch. Next arms 3 times. Rotation 3. Chest 3. Next shoulders 3. Reverse 3. Stretch. ಹಿಂಗೆ ಟರ್ನ್ ಆಗಿ ಮಾಡ್ಬೋದು. ಈ ಕಡೆ ಹೋಗ್ತೀನಿ. ಓಕೆ, ಹಪ್ಕ ಇಟ್ಕೊಳ್ಳಿ. ಇದನ್ನು 1 ಇಂಚ್ ಮೇಲೆ ಪುಲ್ ಮಾಡಬಾರ್ದು. ನೋಡಿ, ಇಲ್ಲಿ 1 ಇಂಚ್ ಮಾತ್ರ, ಅದಕ್ಕಿಂತ ಜಾಸ್ತಿ ಪುಲ್ ಮಾಡಬಾರ್ದು. ನೆಕ್ಸ್ಟ್ ಲ್ಯಾಟ್ ಸ್ಟ್ರೆಚ್. ಇನ್ನೊಂದು ಹಪ್ಕ ಇಟ್ಕೊಳ್ಳಿ. ಈ ಫ್ರೀ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಆಗಲಿ, ಬೇರೆ ಎಕ್ಸರ್ಸೈಸ್ಗಳು ಮಾಡ್ಬೇಕಾದ್ರೆ ಜರ್ಕ್ ಕೊಡಬೇಡಿ. ಜರ್ಕ್ ಅಂದ್ರೆ ಏನು ಗೊತ್ತಾ? ಈ ಥರ ಮಾಡಬಾರ್ದು ಒಂದೇ ಟೈಮ್. 90% ಜನ ಅದನ್ನೇ ತಪ್ಪು ಮಾಡ್ತಾರೆ, ನೀವು ಮಾಡಕ್ಕೆ ಹೋಗ್ಬೇಡಿ. ಓಕೆ, ಆಬ್ಲಿಕ್ ಸ್ಟ್ರೆಚ್. trunk twister,
alternate to touch. Bend over. Leg extension, knee angle. Three times. Yeah. Reverse. Cross. ಸಖತ್ ಈಸಿಯಾಗಿ ಮಾಡಬೇಕು. ಲಾಸ್ಟ್ ಒನ್. 1, 2, down, stretch. Side, front, back, down, stretch. 1, 2, 3, 4, 5. Okay. Okay. ಕೋರ್ ಆಕ್ಟಿವೇಟರ್ ಒಂದು ಸೆಟ್ ಮಾಡೋಣ. ಸೊ ನೀವೆಲ್ಲ ಎಕ್ಸರ್ಸೈಸ್ಗೂ ನೀವು ಕೂಡ ಕೋರ್ ಆಕ್ಟಿವಿಟೀಸ್ ಮಾಡ್ತೀರಾ? ಹಾಂ, ಎಲ್ಲದಕ್ಕೂ ಮಾಡ್ತೀವಿ. ಅಲ್ಲಿ ವೆಯ್ಟ್ಸ್ ಮಾಡಬೇಕಾದ್ರೇನು ನಾವು ಮಾಡೋದು ಜಾಸ್ತಿ ವೆಯ್ಟ್ಸೇ, ವೆಯ್ಟ್ ಟ್ರೈನಿಂಗ್ಗೆ. ಇದೇ ಫ್ರೀ ಎಕ್ಸರ್ಸೈಸ್ ಮಾಡಿ ಕೋರ್ ಆಕ್ಟಿವೇಟರ್ ಮಾಡಿಕೊಂಡೇ ವರ್ಕೌಟ್ಗೆ ಹೋಗ್ತೀವಿ. ಆಕ್ಚುಲಿ ನಮ್ಮ ಸ್ಟ್ರಕ್ಚರ್ ಮಾಡಿರೋದೆ ಅವರಲ್ವಾ, ನಾವು ಅವ್ರದ್ದೇ ಕಾಪಿ ಹೊಡಿತಾ ಇದೀವಿ. ಸುಮ್ಮನೆ ಕೇಳಿದೆ ಅಷ್ಟೇ, ಯಾಕಂದ್ರೆ ಕ್ವಶನ್ಸ್ ಕೇಳ್ತಾ ಇರ್ತಾರಲ್ವಾ, ಕೋರ್ ಆಕ್ಟಿವಿಟೀಸ್ ಯಾವಾಗಲೂ ಮಾಡ್ಬೇಕಾ ಅಂತ. ಯಾವಾಗಲೂ ಮಾಡಬೇಕು. ಆ್ಯಕ್ಚುಲಿ ಪ್ಯಾಟರ್ನ್ ಯಾವ ಥರ ಅಂತಂದರೆ 90% ಟ್ರೈನರ್ಸ್ ಆಗಲಿ ಪ್ಯಾಟರ್ನ್ಸ್ ಆಗಲಿ ಇರೋದು ವರ್ಕೌಟ್ ಮುಗಿತಾ ಬಂದಾಗ ಕೋರ್ ಅಬ್ಡಮನ್ ಎಕ್ಸಸೈಸ್ಗಳು ಮಾಡ್ಸೋಣ ಅಂತ. ನಾವು ಹೆಂಗೆ ಡಿಸೈನ್ ಮಾಡಿದ್ವಿ ಅಂದರೆ ಬಾಡಿ ಸೈನ್ಸ್ ಪ್ರಕಾರ, ಎಕ್ಸಸೈಸ್ ಸೈನ್ಸ್ ಪ್ರಕಾರ ಏನು ಅಂದರೆ ಸ್ಟಾರ್ಟಿಂಗ್ ಫ್ರೀ ಎಕ್ಸಸೈಸ್ ಮಾಡಿದಾಗಲೇ ಬಾಡಿನೇನಾದರೂ ಕೋರ್ನೇನಾದರೂ ಆ್ಯಕ್ಟಿವೇಟ್ ಮಾಡಿದ್ರೆ ಆಮೇಲೆ ಏನು ವರ್ಕೌಟ್ ಆದರೂ ಮಾಡಿ, ವೆಯ್ಟ್ಸ್ ಮಾಡಿ, ರನ್ನಿಂಗ್ ಮಾಡಿ, ಏನಾದರೂ ಮಾಡಿ, ಫ್ಯಾಟ್ ಲಾಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಕ್ಲೈಂಟ್ಸ್ ಆಗಲಿ ನಮ್ಮ ಪ್ಯಾಟರ್ನ್ ಫಾಲೋ ಮಾಡೋದು 99% ರಿಸಲ್ಟ್ ಅಕ್ಯುರಸಿ ಇರುತ್ತೆ. ಏನಕ್ಕೆ ಅಂದರೆ ಇದು ಒನ್ ಆಫ್ ದ ಮೇನ್ ರೀಸನ್. ಸ್ಟಾರ್ಟ್ ಮಾಡೋಣ. ಟೋಟಲ್ 20, 10, 10 ಪ್ರತಿಯೊಂದು ಎಕ್ಸಸೈಸು ಕೋರ್ ಆಕ್ಟಿವಿಟೀಸ್. ಫಸ್ಟ್ ಒನ್, ಆಲ್ಟರ್ನೇಟ್ ಫ್ರಂಟ್ ಕ್ರಂಚಸ್. ಒನ್ ಅಪ್ ಕಟ್ಕೊಳ್ಳಿ. ಕೋರ್ನ ಯಾವಾಗಲೂ 70% ಇದನ್ನು ಯೂಸ್ ಮಾಡಿ, 30% ಮಾತ್ರ ಬ್ಯಾಕ್ ಯೂಸ್ ಮಾಡಬೇಕು. ಈ ಥರ ಬಗ್ಬಿಟ್ಟು ಮಾಡೋದು, ಈ ಥರ ಎಲ್ಲ ಮಾಡಬಾರ್ದು. ಜಾಸ್ತಿ ಯೂಸ್ ಆಗಬೇಕಾಗಿರೋದು ಕೋರ್. ಮತ್ತೆ ಹೇಳ್ತಾನೆ 70% ಕೋರ್, 30% ಬ್ಯಾಕ್. ಓಕೆ. ಸೆಕೆಂಡ್ ಸೈಡ್ ಕ್ರಂಚಸ್. 4, 7, 8, 10. Third exercise, front crunches. Fourth one, high knees. Belly button level ಕೈ ಇರಬೇಕು. Cross and is same level side. Sixth one, high knees. Just ಹತ್ರ ಕೈ ಇರಲಿ. ಅಪ್ಪರ್ ಮತ್ತು ಲೋವರ್ ಎರಡನ್ನೂ ಒಟ್ಟಿಗೆ ಸ್ಕ್ವೀಸ್ ಮಾಡಬೇಕು. ಓಕೆ. ಬ್ರೇಕ್ ತಗೊಳ್ಳಿ 1 minute. ಸೊ ಇದೆಲ್ಲ ಕಂಪ್ಲೀಟ್ ನಿಮ್ಮ ಓನ್ ಸ್ಟ್ರಕ್ಚರ್ ಏನಾ? ನೀವು ಯಾರ್ದಾದ್ರೂ ಬೇರೆಯವ್ರದ್ದು ಫಾಲೋ ಮಾಡ್ತೀರಾ? ಇಲ್ಲ, ನಂದೇ ಓನ್ ಸ್ಟ್ರಕ್ಚರ್ ಇದು.
ನನ್ನ 4 ಇಯರ್ಸ್ ಇದ್ದಾಗಲಿಂದ ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದು. ನಾನೊಬ್ಬ ಇಂಟರ್ನ್ಯಾಷನಲ್ ಅಥ್ಲೆಟ್. ನಾನು ಆ ಎಕ್ಸ್ಪೀರಿಯೆನ್ಸು ಜೊತೆಗೆ ನಂದು 18 ಸರ್ಟಿಫಿಕೇಷನ್ ಮತ್ತು ಡಿಪ್ಲೊಮೋಸ್ ಇದೆ. ಈ ಎರಡು ನನ್ನ ಎಕ್ಸ್ಪೀರಿಯೆನ್ಸ್ನ ಮತ್ತು ನನ್ನ ಸರ್ಟಿಫಿಕೇಷನ್, ನನ್ನ ಡಿಪ್ಲೊಮಾ, ನಾನು ಓದಿರೋದನ್ನು ಕಂಬೈನ್ ಮಾಡಿ ನೀವೆಲ್ಲ ಮಾಡಿರೋದು. ಈ ಕೋರ್ ಆ್ಯಕ್ಟಿವೇಟರ್ ಡಿಸೈನ್ ಮಾಡೋಕ್ಕೇನೆ 6 ಮಂತ್ಸ್ ತೊಗೊಂಡಿದ್ದೀವಿ. 2014 ಡಿಸೈನ್ ಮಾಡಿದ್ದೀವಿ. ಡಾಕ್ಟರ್ಸು, ಎಕ್ಸಸೈಸ್ ಸೈಂಟಿಸ್ಟ್ಗಳಿರ್ತಾರೆ, ಅವರು 1 ಅವರ್ ನನ್ನ ಜೊತೆ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ಅವ್ರಿಗೆ ನಾನು $1000 ಕೊಡಬೇಕು. ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡಾಗಿರುತ್ತೆ ಅಂತ. ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ಆಮೇಲೆ ಏನು ಮಾಡಿದ್ವಿ ಅಂದರೆ, ಈ ಕೋರ್ ಆ್ಯಕ್ಟಿವೇಟರ್ಗೆ 6 ಜನ ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬಡವ್ರನ್ನ, ಅವ್ರಿಗೆ ಮಂತ್ಲಿ 8,000 ಸ್ಟೈಫಂಡ್ ಕೊಟ್ಟು ಅವ್ರಿಗೆ ರಿಸರ್ಚ್ ಇದ್ರ ಥರ ಯೂಸ್ ಮಾಡ್ಕೊಂಡು, ಏನು ಅಂದರೆ ಡೈಲಿ ಬೆಳಿಗ್ಗೆ ಎದ್ದು 20 ಮಿನಿಟ್ಸ್ ವಾಕ್ ಮಾಡಬೇಕು, ಫ್ರೀ ಎಕ್ಸಸೈಸ್ ಕೋರ್ ಆ್ಯಕ್ಟಿವೇಟರ್ಸ್ ಡೈಲಿ 100 ಮಾಡಬೇಕು, ಆಮೇಲೆ 20 ಮಿನಿಟ್ಸ್ ವಾಕ್ ಮಾಡಬೇಕು. ಮತ್ತು ಫುಡ್ ಡಯಟ್ ಕೊಡ್ತಾ ಇದ್ವಿ, ರೆಗ್ಯುಲರ್ ಡಯಟ್. ಅವ್ರ ಹಾಸ್ಟೆಲಲ್ಲಿ ಏನು ಕೊಡ್ತಾರೋ ಅದೇ. ಅವ್ರ ಬಡವ್ರ ಮಕ್ಕಳು, ಸಪ್ಲಿಮೆಂಟ್ಸ್ ಎಲ್ಲ ಏನೂ ಇಲ್ಲ. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಂಬಂದ್ವಿ. ಪ್ರತಿಯೊಬ್ಬರೂ 10 ರಿಂದ 14 ಇಂಚು ಫ್ಯಾಟ್ ಲಾಸ್ ಆಗಿದೆ. ಅವ್ರು ಏನೂ ಮಾಡಿಲ್ಲ, ಮಿಸ್ಸು ಮಾಡಿಲ್ಲ. ಸ್ಟೈಫನ್ ಕೊಡ್ತಾರಲ್ಲ, ಸಖತ್ ನಿಯತ್ತಾಗಿ ಮಾಡಿದ್ರು. ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ. ಬರೀ ಕೋರ್ ಆ್ಯಕ್ಟಿವೇಟರ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? 12 ಇಂಚ್ 14 ಇಂಚ್ ಅಂದರೆ ಒಂದು 15 kg ಹೋಗಿರುತ್ತೆ. ಅಷ್ಟು ಫ್ಯಾಟ್ ಬಾಡಿಯಿಂದ ಹೋಗ್ಬೇಕು ಅಂದ್ರೆ ಅಷ್ಟು ವೆಯ್ಟ್ ಹೋಗಿರ್ಬೇಕು. ಇಷ್ಟು ಕನ್ಫರ್ಮ್ ಆದಮೇಲೆ ನಾನು ಅದನ್ನು ಕ್ಲೈಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಒಂದು ಎಕ್ಸಸೈಸ್ದು ಹೇಗೆ ಬಂತು ಅಂತ ಮಾತು. ನಾನು ಮಾಡಿಸೋದು 614 ಎಕ್ಸಸೈಸು. ಪ್ರತಿಯೊಂದಕ್ಕೂ ಒಂದು ಸ್ಟೋರಿ ಇದೆ. ಆಕ್ಚುಲಿ ನಾವು ಮಾಡೋ ತರದ್ದು ಎಕ್ಸರ್ಸೈಸ್ ನೀವು ನೋಡ್ತಿರೋದು ಜಸ್ಟ್ ಲೈಕ್ ಕ್ವಿಕ್ ವರ್ಕೌಟ್ಸ್ ಮತ್ತೆ ಲೈಕ್ ಫ್ಯಾಟ್ ಲಾಸ್ ಸೆಷನ್ಸ್ ಅಂತ ನಾವು ಪ್ಲಾನ್ ಮಾಡ್ತಿರೋದು. ಬಟ್ ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡ್ತೀವಿ. ಅದ್ರ ಇದುವರೆಗೂ ಟ್ರೈ ಮಾಡಿರಲ್ಲ, ಮಾಡಕ್ಕೂ ಕಷ್ಟನೇ. ಅಂದ್ರೆ ಹೆಂಗೆ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಬಂದ್ರೆ 1 by 1 ಬಂದ್ರೆ ಅಂದ್ರೆ ಫಸ್ಟ್ ಸೆಷನ್ ಇಂದ ನೀವು 90 ಸೆಷನ್ಸ್ ವರ್ಗೂ ಹೋದ್ರೆ ಯು ಕ್ಯಾನ್ ಡೂ ಇಟ್. ಅದೇ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಾಡ್ತೀರಾ, ಆ ಕಾನ್ಫಿಡೆನ್ಸ್ ನಿಮ್ಗೆ ಇರುತ್ತೆ. ಬಟ್ ಡೈರೆಕ್ಟ್ ಆಗಿ ನಿಮ್ಗೆ ತಗೊಂಬಂದ್ ನಾನು 86 ಸೆಷನ್ 87 ಸೆಷನ್ ಕೊಟ್ರೆ 100% ಬರ್ಕೊಡ್ತೀನಿ, ನಿಮ್ ಕೈ ವರ್ಕೌಟ್ ಮಾಡಕ್ಕೆ ಆಗಲ್ಲ. ಇನ್ ಕೇಸ್ ಕಷ್ಟಪಟ್ಟು ಮಾಡಿದ್ರೆ ನಾಳೆ ಬೆಳ್ಕೊಂಡ್ಬಿಡ್ತೀರಾ ಅಷ್ಟೇ. ಓಕೆ, ಮೇನ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಮೇನ್ ವರ್ಕೌಟ್ ಇವತ್ತು ಜಂಪಿಂಗ್ ಫ್ಯಾಟ್ ಲಾಸ್ ಡ್ರಿಲ್ಸ್ ಅಂತ ಒಂದು ಜಂಪಿಂಗ್ ಎಕ್ಸರ್ಸೈಸ್ ಇರುತ್ತೆ. ಅದು 30 reps ಇರುತ್ತೆ, ಫಾಲೋಡ್ ವಿತ್ 100 ಯಾವುದಾದ್ರೂ ಒಂದು ಫ್ಯಾಟ್ ಲಾಸ್ದು ಒಂದು ವರ್ಕೌಟ್ ಇರುತ್ತೆ. ಅದು ನಿಮ್ಗೆ ಗೊತ್ತಾಗುತ್ತೆ ನಾವು ಮಾಡಿದಾಗ. ಈಗ ಒಂದು ಫಸ್ಟ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇದು ಜಂಪಿಂಗ್ ಫ್ಯಾಟ್ ಲಾಸ್ ಡ್ರಿಲ್ಸ್ ಅಂತಾನೆ. ಸೊ ನೀವು ಅದಕ್ಕೆ ಆಲ್ಟರ್ನೇಟ್ ಆಪ್ಷನ್ ಕೊಡಿ, ಆತರ ಇಲ್ಲ. ಇದು ವರ್ಕೌಟ್ ಇದೆ, ವರ್ಕೌಟ್ ಇದನ್ನೇ ಮಾಡ್ಬೇಕು, ಮಾಡಕ್ಕಾದವ್ರು ಮಾಡಿ, ಮಾಡಕ್ಕಾಗಿಲ್ಲ ಅನ್ನೋರು ಟ್ರೈ ಮಾಡಿ ಅಷ್ಟೇ ಅಲ್ವಾ. ಟ್ರೈ ಮಾಡಿ. ಜಾಸ್ತಿ ವೆಯ್ಟ್ ಏನಾದ್ರು ಇದ್ದವರು ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀರಾ, ಕೆಳಗಡೆ ಒಂದು ಮ್ಯಾಟ್ ಹಾಕೊಳ್ಳಿ, ಸಖತ್ತು ಮೆತ್ತಗೆ ಜಂಪ್ ಮಾಡಿ. ನಾವ್ ಇವಾಗ ಹಿಂಗೆ ಮಾಡ್ತೀವಿ ಸ್ಕಿಪ್ಪಿಂಗ್, ನೀವು ಹಂಗೆ ಮಾಡಬೇಕು ಅಂತ ಏನಿಲ್ಲ, ಮೆತ್ತಗೆ ನೋಡಿಕೊಂಡು ಈ ಥರ ಇದ್ದ ಆ ಥರ ಕಂಡೀಷನ್ ಮಾಡಿದ್ರೆ ಜೋಶಲ್ಲಿ ಮಾಡಬಾರ್ದು. ಯಾವತ್ತು ಬಾಡಿನ ಅರ್ಥ ಮಾಡಿಕೊಂಡು ಕೋಆಪ್ರೇಟ್ ಮಾಡ್ತಾ ಇದೆಯಾ. 37 ಇದೀವಾ, 10 ಮಾಡಿ ಸಾಕು. ಸ್ವೆಟ್ ಬರ್ತಾ ಇದೆಯಾ, ಸುಸ್ತಾಗ್ತಾ ಇದೆಯಾ, ಅದು ಇಂಪಾರ್ಟೆಂಟ್. ಅವನು ಫಸ್ಟ್ ಸೆಟ್ 30 ಸ್ಕಿಪ್ಪಿಂಗ್, 100 ಬೆಂಡ್ ಓವರ್ ಹ್ಯಾಂಗಸ್. ಓಕೆನಾ? ಫಸ್ಟ್ ಸೆಟ್ ಸ್ಟಾರ್ಟ್ ಮಾಡೋಣ. ಓಕೆ, ಬೆಂಡ್ ಓವರ್ ಐನಿಸ್ 30 ಹಂಗೆ ಮಾಡೋಣ ಬಿಡು. ಯೂಶಲಿ ಏನಾದರೂ ಸಪೋರ್ಟ್ ಇಟ್ಕೊಂಡು ಮಾಡಿಸ್ತೀವಿ ನಾವು. ಅಲ್ಲೇ ಮಾಡ್ಬೋದು, ನೀನು ತೋರಿಸ್ಕೊಡಕ್ಕೆ ಈ ಥರ. ಡೋರ್ ಬಿಡ, ಡೋರ್ ಇದು ಇಟ್ಕೋ, ಗೋಡೆ ಇಟ್ಕೋ. ಈ ಥರ ಇಟ್ಕೊಳ್ಳಿ, ಮಾಡಿ. ಬಾಡಿ ಹಿಂಗೆ ಇರ್ಬೇಕು. ಅದ್ಬಿಟ್ಟು ಒಂಚೂರು ಎತ್ತಷ್ಟ್ರಿ ಲಿಫ್ಟ್ ಮಾಡ್ಬಿಡ್ತಾರೆ ಈ ಥರ ಹೋಗ್ತಾ 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 ರಾಂಗ್. ಹಿಂಗೋ ಇಲ್ಲ ಹಿಂದೆ ಮಾಡೋದು, ಇಲ್ಲ ಹಿಂಗೆ ಮಾಡ್ಕೊಳ್ಳೋದು. ಜಾಸ್ತಿ ಕಾಲು ಎತ್ತಕ್ಕೆ ಟ್ರೈ ಮಾಡೋದೇ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟಾಗುತ್ತೋ ಅಷ್ಟೇ ಎತ್ತಿ. ಓಕೆ, ಲೆಟ್ ಹಿಮ್ ಕಂಪ್ಲೀಟ್ 100 ಕೌಂಟ್ ಬೆಂಡ್ ಓವರ್ ಐನಿಸ್. ಮಾಡ್ಬೋದು ಇಲ್ಲಿ.
ಅದು ಡೈರೆಕ್ಟ್ ನಿಮ್ಮ ಲೋಯರ್ ಅಬ್ಡಮನ್ ಯೂಸ್ ಆಗುತ್ತೆ. ಕೋಚ್ ನಾವು ಕರೆಕ್ಟಾಗಿ ಮಾಡ್ತಿದೀವ? ಹಾಂ, ಸ್ವಲ್ಪ ಮುಂದೆ ಬಾ. ಇನ್ನೊಂದು ಸ್ವಲ್ಪ ಆಗೋಯ್ತು. ನೆಕ್ಸ್ಟ್ ಬರ್ತೀನಿ ಸರಿ. ಓಕೆ ಓಕೆ. ಸೊ ಆಮೇಲೆ 30 ಸೆಕೆಂಡ್ಸ್ ಬ್ರೇಕ್ ತಗೊಳ್ಳಿ. ಆಕ್ಚುಲಿ ಏನಂದ್ರೆ ಇವತ್ತು ನಾವು ಹೊರಗಡೆ ವರ್ಕೌಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ನೆನೆ ಸಖತ್ತಾಗಿ ಮಾಡೋಗ್ಬಿಟ್ಟಿದೆ. ಸೊ ಅದು ನೀರ್ ತರ ಇದೆ. ಹೌದು, ಅದಕ್ಕೆ ಬೇಡ ಅಂತ ಇಲ್ಲೇ ಮಾಡ್ತಾ ಇದೀವಿ. ಸೊ ಇನ್ನೊಂದು ಸ್ವಲ್ಪ ಬೆಡ್ಸ್ ತಳ್ಳಿದ್ರೆ ಜಾಗ ಸಿಗುತ್ತೆ. ಬೆಡ್ಸ್ ಹೇಗೇನ್ ಈಗ ಮತ್ತೆ ತೆಗಿಬೇಕು ಮಾಡ್ಬೇಕು. ಓಕೆ, ಬ್ರೇಕ್ ಆಯ್ತಲ್ಲ, ನೆಕ್ಸ್ಟ್ ಮಾಡೋಣ. ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ನಿಮ್ಮ ಬ್ರೀತಿಂಗ್ ಮೇಲೆ ಫುಲ್ ಫೋಕಸ್ ಇರಬೇಕು. ಮಧ್ಯದಲ್ಲಿ ಒಂದೊಂದು ಸಿಪ್ ನೀರು ಕುಡೀರಿ ಬೇಕು ಅಂದ್ರೆ. ನನ್ಗೆ ಅವಶ್ಯಕತೆ ಇಲ್ಲ, ನಂಗೆ ಬೇಡ ಹಂಗಂತ ನೀವು ಕುಡಿದಲ್ಲೇ ಇರಬೇಡಿ. ಒಂದು ಸಿಪ್ ಅಷ್ಟೇ. ಇಷ್ಟಿದೆಯಲ್ಲ, ವರ್ಕೌಟ್ ಮುಗಿಯೋಷ್ಟಕ್ಕೆ ಒಂದೊಂದು ಸಿಪ್ ಅಂದ್ರೆ ಇದು ಕಂಪ್ಲೀಟ್ ಆಗಲ್ಲ. ಕೆಲವ್ರು ಏನು ಮಾಡ್ತಾರೆ ಹೇಳಿ, ಅರ್ಧ ಲೀಟ್ರಲ್ಲಿ 1/4 ಲೀಟರ್ ನೀರು ಕುಡಿದ್ಬಿಡ್ತೀರ, ಅದಾಗಲ್ಲ. ಸಿಪ್ ಬೈ ಸಿಪ್ಪೆ ನೀರು ಕುಡಿಬೇಕು, ಬಾಯಿ ನೆನಿಬೇಕಷ್ಟೇ. ಅಂಡ್ ಬ್ರೇಕು ಅಷ್ಟೇನೆ, ಕಂಪ್ಲೀಟ್ ಕೂಲ್ ಡೌನ್ ಆಗೋವರೆಗೂ ಬಿಡಬಾರ್ದು. ಹಂಗಂತ ನಿಮ್ಗೆ ಕೂಲ್ ಡೌನ್ ಅಂದ್ರೆ 4 ನಿಮಿಷ 5 ನಿಮಿಷ ಆದ್ರೆ ಆಗೋದು, ಅಷ್ಟು ಬಿಡಲ್ಲ. ಅಷ್ಟು ಬಿಟ್ರೆ ವೇಸ್ಟ್. ವರ್ಕೌಟ್ ಇನ್ನೊಂದ್ಸಲ ಮಾಡಿ ತಿಂದ್ಕೊಂಡು. ನೆಕ್ಸ್ಟ್ ಜಂಪಿಂಗ್ ಟೀಸ್ 30, ಸೈಡ್ ಟಕ್ ಕ್ರಂಚಸ್ 100. ಸೆಕೆಂಡ್ ಸೆಟ್ ಇದು. ಓಕೆ, side tuck, so 60. 50 ಅಲ್ವಾ? 100. 100. ಓಕೆ, ಯಾವುದೇ ಕಾರಣಕ್ಕೂ ಈ ಥರ ರಫ್ ಸರ್ಫೇಸ್ ಮೇಲೆ ಶೂ ಹಾಕೊಂಡಲ್ಲೇ ಬರೀ ಕಾಲಲ್ಲಿ ಮಾಡಿಬಿಡಿ. ಬರೀ ಕಾಲಲ್ಲಿ ಮಾಡ್ತೀರಾ, ಕೆಳಗಡೆ ಮ್ಯಾಟ್ಗಳು ಹಾಕ್ಕೊಳ್ಳಿ. ಇಷ್ಟು ಒಂದು 1/2 ಇಂಚ್ ಥಿಕ್ನೆಸ್ ಆದರೂ ಇರಬೇಕು, ದಪ್ಪ ಇರಬೇಕು. ನಿಮ್ಮ ಆ್ಯಂಕಲ್ಲು ಲೋವರ್ ಬ್ಯಾಕ್ನ ಅದೇ ಕಾಪಾಡೋದು. ಇದನ್ನು ಮಿಸ್ಸೇ ಮಾಡಬೇಡಿ. ಏನಿಲ್ಲ, ಎಕ್ಸಸೈಸ್ ಕಲಿಯೋದಲ್ಲ ಇಂಪಾರ್ಟೆಂಟು, ಇಂಜುರಿ ಆಗ್ದಂಗೆ ರಿಸಲ್ಟ್ ತೊಗೊಳೋದು ಹೆಂಗೆ, ಅದು ಇಂಪಾರ್ಟೆಂಟ್. ಈ ಚಿಕ್ಕ ಚಿಕ್ಕ ವಿಷಯಗಳೇ ಇವು. ಏನು ಮನೇಲೆ ಇರ್ತೀವಿ, ವಿಶ್ವನೇ ಕಕ್ಕೋಬೇಕು, ಬರೀ ಕಾಲ್ ಮಾಡಿದ್ರೆ ಆಗುತ್ತಲ್ವ. ಒಂದು ಸಲ ನೀ ಪೇನ್ ಬಂದರೆ, ಆ್ಯಂಕಲ್ಗೆ ಹೊಡಿತು ಪ್ರೆಷರ್ ಅಂದರೆ, ಆ ಪ್ರೆಷರ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಬಾಡಿ ಸೆಂಟರ್ ಆಫ್ ಗ್ರಾವಿಟಿ. ಇದು ಬಾಡಿ ಸೆನ್ಸ್ ಗೊತ್ತಿರುತ್ತೆ, ಬೇಸಿಕ್ ಆದರೂ ಗೊತ್ತಿರುತ್ತೆ ನಿಮಗೆ. ಇದು 7ನೇ ಕ್ಲಾಸ್ ಮ್ಯಾಥ್ಸು. ಬಂದು ಇಲ್ಲಿ ಹೊಡಿಯುತ್ತೆ. ಏನು ಮಾಡಿಲ್ಲ ಮೇಡಮ್, ಲೋವರ್ ಬ್ಯಾಕ್ ಪೇನ್ ಬರ್ತದೆ ಏರಿಕೆ ಅಂತಂದ್ರೆ ಈ ಥರ ತಪ್ಪುಗಳು ಮಾಡಿದ್ದೀರ. ಓಕೆ, ನೀರು ಕುಡಿದ್ರಾ? ಥರ್ಡ್ ಸೆಟ್ ಜಂಪಿಂಗ್ ಜಾಕ್ಸ್ 30, ರನ್ನಿಂಗ್ ಆನಿಸ್ 100. ಒಂದೇ ಸ್ಟ್ರೆಚಲ್ಲಿ ಆಗಿಲ್ಲ 100 ಅಂದ್ರೆ ಯು ಕ್ಯಾನ್ ಡಿವೈಡ್ ಮಾಡ್ಕೊಂಡು ಮಾಡಿ, ಪರವಾಗಿಲ್ಲ, ಏನಿಲ್ಲ. ವಿಡಿಯೋನ ಪಾಸ್ ಮಾಡಿ 100 ಮುಗಿಸಿ ಆಮೇಲೆ ಮತ್ತೆ ಕಂಟಿನ್ಯೂ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನೀವು ನಾವಿಬ್ರಲ್ಲೇ ಅಬ್ಸರ್ವ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ಇದ್ದೇ ಇರುತ್ತೆ. ಈಗ ಅವ್ರು ಸ್ಪೀಡ್ ಆಗಿ ಮಾಡ್ಬೋದು, ನಾನ್ ಸ್ಲೋ ಮಾಡ್ಬೋದು, ಇಲ್ಲ ನಾನ್ ಸ್ಪೀಡ್ ಆಗಿ ಅವ್ರು. ಇಟ್ಸ್ ಕಂಪ್ಲೀಟ್ ಡಿಪೆಂಡ್ಸ್ ಆನ್ ನಮ್ಮ ಬಾಡಿ. ನಮ್ಮ ಬಾಡಿಗೆ ಬೇಕಂತ ಅಂದ್ರೆ ಟೇಕ್ ಎ ಬ್ರೇಕ್ ಅಷ್ಟೇ. ಅದರಲ್ಲಿ ಏನಿಲ್ಲ. ಜಾಕ್ಸ್ ಅಲ್ಲ, ಜಂಪಿಂಗ್ ಜಾಕ್ಸ್ 30. ರನ್ನಿಂಗ್ ಏನಿದೆ ಸರ್? ರನ್ನಿಂಗ್
ಎಷ್ಟು ಮಾಡಿದೆ? 550 ಮಾಡ್ತೀನಿ. ಹಾಂ, ಏನು ಗೊತ್ತಾ, ಇನ್ನೊಂದು ಸುಸ್ತು ಎಲ್ರಿಗೂ ಆಗುತ್ತೆ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಉಸೇನ್ ಬೋಲ್ಟ್ ಮಾಡಿದ್ರೆ ಇದನ್ನು ಹಿಂಗೆ ಹಂಗೆ ಆಗ್ತಿದೆ, ಹಂಗೆ ಆಗುತ್ತೆ. ಫಿಟ್ನೆಸ್ ಎಲ್ಲಿ ಬರುತ್ತೆ ಅಂದರೆ ಎಷ್ಟು ಸೆಕೆಂಡಲ್ಲಿ ರಿಕವರ್ ಆಗ್ತಾಯಿದ್ದೀವಿ. ನನಗೆ 10-12 ಸೆಕೆಂಡ್ ನಾರ್ಮಲ್ ಆಗ್ಬಿಡ್ತೀನಿ. ಇವರು ಅಷ್ಟೇ. ನಿಮ್ಗಳ ಫಿಟ್ನೆಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಮತ್ತೆ ಸ್ವೆಟ್ಟಿಂಗ್, ಅಯ್ಯೋ ನಾನು ಸ್ವೆಟ್ ಆಗ್ತಿದೆ, ಜಾಸ್ತಿ ಫ್ಯಾಟ್ ಬರ್ನ್ ಆಗ್ತಿದೆ. ಅದೆಲ್ಲ ಏನು ಇಲ್ಲ, ಇವ್ರು ಇಲ್ಲಿ ಎಂದೋಗ್ತಾ ಇದ್ದಾರೆ, ನಾನು ನೋಡಿದ್ರೆ ನಾನು ಸ್ವೆಟ್ಟೇ ಆಗಲ್ಲ. ಯೂಶಲಿ ನಾವ್ ಇವ್ರಲ್ಲಿ ನಂಗೆ ವಾರ್ಮ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಸ್ವೆಟ್ ಬರುತ್ತೆ. ಅದೆಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಲೈಕ್ ನೀವ್ ಏನ್ ಎಕ್ಸರ್ಸೈಸ್ ಮಾಡ್ತೀರಾ ಅದ್ರ ಮೇಲೆ ಕ್ಯಾಲರೀಸ್ ಬರ್ನ್ ಆಗೋದು. ಸ್ವೆಟ್ ನೀರು ಬಂತ ಇದ ತಕ್ಷಣ. ಬಟ್ ಏನಂದ್ರೆ ಜನದ ಅಸಂಪ್ಷನ್ ಏನ್ ಗೊತ್ತಾ, ಅಸಂಪ್ಷನ್ ಅಂತ ಅಲ್ಲ, ಸ್ವೆಟ್ ಚೆನ್ನಾಗಿ ಬಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ನಾನು ಸ್ವೆಟ್ಟೇ ಬರಲ್ಲ. ವರ್ಕೌಟ್ ಸಗದಾಗ ಮಾಡಿದ್ವಿ ಆ ಥರ. ತುಂಬಾ ರೇರ್ ನಾನು ಸ್ವೆಟ್ ಆಗೋದು ಹಂಗೆ ನೋಡಕ್ ಹೋದ್ರೆ. ಓಕೆ, ಈಗ 4 ಸೆಟ್, ಟೋಟಲ್ ಜಂಪ್ಸ್ 30, ಟ್ವಿಸ್ಟರ್ಸ್ 100. ಒಂದೇ ಅನ್ಸುತ್ತೆ, ಇಬ್ಬರು ಕಟ್ಟೆ ಮುಗಿಸಿದ್ದು. ಟ್ವಿಸ್ಟರ್ಸ್ ಫೋರ್ ಸೆಟ್ಸ್ ಆಯಿತು. ಸ್ವಲ್ಪ ನೀರು ಕುಡಿ. ಚೆನ್ನಾಗಿ ಸ್ವೆಟ್ ಆಗ್ತಾಯಿದ್ರ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಾಂಬಿನೇಷನ್ ಏನು? 20 ಸ್ಕ್ವಾಟ್ ಜಂಪ್ಸು, ಹೈ ನೀಸ್ 100. ಹೈ ನೀಸ್ 100. ಸ್ಕ್ವಾಟ್ ಜಂಪ್ಸ್ ನೀವು ರೆಗ್ಯುಲರ್ ಆಗಿ ಇಲ್ಲಾದರೂ ಮಾಡಿ, ಯಾವ್ದಾದ್ರು ಒಂದು ಕೂತ್ಕೊಳ್ಳೋ ಜಾಗ ನೋಡಿಕೊಂಡು. ಕಾಣಿಸುತ್ತೆ ಅದು, ಹಾಂ ಚೇರ್ ಕಾಣಿಸುತ್ತೆ, ಅಲ್ಲೇ ಹೇಳು. ಹಾಂ, ಹಿಂಗೆ ಕೂತ್ಕೊಂಡು ಇದು ಜಂಪ್ ಮಾಡಿ ನಿಮ್ಮಿದು. ಮತ್ತು ಇದು ಬಂದು 30 ಬೇಡ, ಸ್ಕ್ವಾಟ್ ಜಂಪ್ಸ್ ಒಂದು 10 ಮಾಡಿ ಸಾಕು. ಓಕೆನಾ? 30 ಬೇಡ, 10 ಮಾಡೋದು. ಹಾಂ ಸಾಕು. ನಾವು 30 ಮಾಡಿ ಅವರು ಫಾಲೋ ಮಾಡಕ್ಕೆ ಹೋಗ್ತಾರೆ. ರೆಡಿ? ಅಷ್ಟೊಂದು ಇಂಟೆನ್ಸಿಟಿನೂ ಬೇಡ. ಅಲ್ಲ, ಈ ಕಡೆನೇ ಮಾಡಿ ನೀನು, ಆ ಕಡೆ ಟರ್ನ್ ಏನಾಗ್ಬಿಡ, ನಾನು ಈ ಕಡೆ ಮಾಡ್ತೇನೆ. High knees 100. Done. 10, 20. 30.
50. 60. 80. 26. 100. ಬ್ರೇಕ್ ತಗೊಳ್ಳಿ 30 seconds. ಇಷ್ಟೊಂದು ಜನ ಕೇಳ್ತಿರಂತೆ 10,000 12,000 ಸ್ಟೆಪ್ಸ್ ಮಾಡೋದು ಹೆಂಗೆ ಅಂತ. 1600 ಸ್ಟೆಪ್ಸ್ ಆಯಿತು, ಅರ್ಧ ವರ್ಕೌಟ್ ಆಗಿದೆ. ಇನ್ನ ಅರ್ಧ ವರ್ಕೌಟ್ ಅಲ್ಲೇ 3,000 ಆಗೋಗುತ್ತೆ. 3,000 ಆಗುತ್ತೆ. ನಮ್ಮ ಪ್ಯಾಟ್ರನ್ ಪ್ರಕಾರ 4 ಮೀಲ್ ಆದ ತಕ್ಷಣ 5-10 ನಿಮಿಷ ವಾಕು. 10 ನಿಮಿಷ ವಾಕ್ ಅಂದರೆ 1,000 ಸ್ಟೆಪ್ಪು. 3, 4, 7,000 ಆಗೇ ಹೋಯ್ತಲ್ಲಿ. ಸಿಂಪಲ್ ತಾನೆ. ಇನ್ನು 3,000 ಒಂದು ವಾಕ್ ಮಾಡಿದ್ರೆ ಆಗುತ್ತಲ್ಲ. ನಿಮ್ಮ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಅದು. ಸುಮ್ಮನೆ ಟೈಮ್ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಾನು ಮಾಡೋರೆಲ್ಲ ದೊಡ್ಡವರೇ, ಎಲ್ರಿಗೂ ಟೈಮ್ ಇದೆ, ಎಲ್ಲರಿಗೂ ಟೈಮ್ ಇದೆ. ಈಗ ಕ್ಲೈಂಟ್ಸ್ಗೆಲ್ರಿಗೂ ಯಾರು ನಾನು ಹೇಳ್ಕೊಡ್ತೀನೋ ಎಲ್ರಿಗೂ ಟೈಮ್ ಇದೆ. ಮತ್ತೆ ಎಲ್ಲ ಅದೇ ಪ್ಯಾಟರ್ನ ಫಾಲೋ ಮಾಡ್ತಾರೆ. ಅದು ನಾಲ್ಕು ಇಟ್ಕೊಳ್ಳಿ. ಅವ್ರಿಗೇನು ಸ್ಪೆಷಲ್ ಆಗಿ ಅವ್ರಿಗೆ ನಾನು ಮಾಡಿಸ್ತಾ ಇದ್ದೀನಿ ನೋಡಿ, 2.5 ಲಕ್ಷ 3 ಲಕ್ಷ 1.25 ಲಕ್ಷ ಇಸ್ಕೊಂಡು 90 days ಅದೇ ಸ್ಲಿಮ್ 90 ನಿಮಗೂ ಕೊಡ್ತಾ ಇರೋದು. ಅವ್ರಿಗೆ ಮಾಡ್ತಾ ಇರೋದು ಒಂಥರ ಅನ್ಯಾಯ ಅದು. ಅದು 3,500 ರೂಪಾಯಿ ಜಾಸ್ತಿ ಅಂತಪ್ಪ ತುಂಬಾ. 3.5 ಲಕ್ಷ ನಾನು ಹೇಳ್ತಾ ಇದ್ದೆ, ಈಗ ತಾನೇ ಹೇಳಿದ್ನಲ್ಲ ನಾನು 3 ಲಕ್ಷಕ್ಕೆ ಏನು ಮಾಡಿಸ್ತೀನೋ ಅದು ನಿಮಗೆ 3,500 ಇವ್ರು ಕೊಡ್ತಾ ಇದಾರೆ. ಅಲ್ಲ, ಒಂದ್ ಡಯಟ್ ರೆಡಿ ಮಾಡ್ಸಕ್ಕೆ 7,000 ರೂಪಾಯಿ 8,000 ರೂಪಾಯಿ ಸುಮ್ನೆ ಒಂದು ವಾರಕ್ಕೆ ಅಂತ ಕೊಡ್ಬೇಕು. ಅದು ಬೇಸಿಕ್. ಈಗ ನಾವೇನ್ ನನ್ನ ಹತ್ರ ಬಂದು ಕೋಚ್ ನನ್ಗೆ ಡಯಟ್ ಚಾರ್ಟ್ ಬೇಕು ಅಂತ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ತೊಗೊಬೇಕು, ಕಾಯ್ಬೇಕು. ಅದು ವೇಟಿಂಗ್ ಲಿಸ್ಟ್ ಇರುತ್ತೆ. ಹಂಗೂ ನಾನು ತೊಗೊಂಡು ನಾನು ಮಾಡಿಕೊಟ್ರೆ 25,000 ತೊಂತೀನಿ. ಅದೇ ಪ್ಯಾಟ್ರನ್ ಅದಕ್ಕಿಂತ ಚೆನ್ನಾಗಿ ಹಾಕೊಡ್ತಾ ಇದ್ದಾರೆ ಡಯಟ್ ನಿಮಗೆ. ನಿಮ್ಮ ದೀಪ ಮಾಡೋದು ನಾನು 25,000 ಇಸ್ಕೊತೀನಲ್ಲ, ಅದಕ್ಕಿಂತ ಚೆನ್ನಾಗಿ ನಿಮಗೆ ಎಷ್ಟು ನೀವು ಚಾರ್ಜ್ ಮಾಡ್ತಾ ಇರೋದು ಡಯಟ್ ಚಾರ್ಟ್ಗೆ? 500 ರೂಪಾಯಿ. ಏನು ಗೊತ್ತಾ, ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲ್ಲ. 99 ರೂಪೀಸಿಗೆ ಸ್ಟಾರ್ಟ್ ಮಾಡಿದ್ವಲ್ಲ, ಎಲ್ಲ ವ್ಯಾಲ್ಯೂನು ಅದಕ್ಕೆ ಬಂದು ಹಾಕೊಂತ ಇದ್ದೀರ. ಹಿಡಿ ಹೋಗಿ ಯಾವಾಗನ ಟಾಕ್ ಕೂತ್ಕೊಂಡು ಮಾತಾಡ್ತೀವಲ್ಲ ಅವಾಗ ಅವ್ರಿಗೆ ಬುದ್ಧಿ. ಈಗ ಬೇಡ, ವರ್ಕೌಟ್ ಮಾಡೋ ಗ್ಯಾಪ್ ಆಯಿತು. ನೆಕ್ಸ್ಟ್ ಬಂದು 30 ಸ್ಕಿಪ್ಪಿಂಗ್. ಓಕೆನಾ? Alternate front crunches. ಯಾವತ್ತು ನಿಮ್ಮ ಹೆಲ್ತ್ ಬಗ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಶೂಸ್ ಮೇಲಾಗಲಿ, ವಾಚ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಹಾರ್ಟ್ ರೇಟು, ನಿಮ್ಮ ನಿದ್ದೆ, ಸ್ಟೆಪ್ಸು. 50,000 60,000 ಏನಾಗಲ್ಲ. 1,000 ರೂಪಾಯಿಗೂ ಚೆನ್ನಾಗಿ ಸಿಗುತ್ತೆ. ಇಲ್ಲ ಡ್ಯೂರಬಿಲಿಟಿ ಇರಬೇಕು, ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕು ಅಂದ್ರೆ 2,500 ಸಿಗುತ್ತೆ. 2 ವರ್ಷ 3 ವರ್ಷ 4 ವರ್ಷ ಬರುತ್ತೆ. ತಗೊಳ್ಳಿ, ಯೋಚನೆ ಮಾಡಬೇಡಿ. ಹೆಣ್ಮಕ್ಳಿಗೆ ಚೆನ್ನಾಗಿದ್ರೇ ಒಂದು ಮನೆ, ಒಂದು ಫ್ಯಾಮಿಲಿ ಚೆನ್ನಾಗಿರೋದು. ಈಗ ಇವ್ರ ಮನೆ ಹ್ಯಾಂಡಲ್ ಮಾಡೋದಕ್ಕೆ ನಮ್ಮನೆ ಹೋಮ್ ಮಿನಿಸ್ಟ್ರು, ಇವ್ರು ಹ್ಯಾಂಡಲ್ ಮಾಡೋದಕ್ಕೆ ನಾನು ಆಚೆ ಆರಾಮಾಗಿ ನನಗೆ ಏನು ಟೆನ್ಷನ್ ಇಲ್ದಲ್ಲ, ಮನೇದು ಏನು ನನಗೇನು ಟೆನ್ಷನ್ನೇ ಇಲ್ಲ.
ನಾವು ಅಪ್ಪ ಅಮ್ಮ ಚಾಕ್ಲೇಟು 3 ಜನನು ಮನೇನ ಇವ್ರು ನೋಡ್ಕೊತಾರೆ. ನಾನು ಆಚೆಡೆ ಕ್ಲೀನಾಗಿ ಫೋಕಸ್, ನನ್ನ ರಿಸರ್ಚ್ಗಳು, ನನ್ನ ಪಿ ಟಿಗಳು, ನನ್ನ ಸ್ಟಾರ್ಟಪ್ಗಳು ನಾನು ನೋಡ್ಕೊಂಡು ಆರಾಮಾಗಿರ್ತೀನಿ. ಏನಕ್ಕೆ ಅಂದರೆ ಇವು ಸ್ಟ್ರಾಂಗ್ ಇದ್ದಾರೆ. ಅದೇ ನಿಮಗೂ ನೀವು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಮೆಂಟಲಿ ಫಿಸಿಕಲಿ ಲೈಫ್ ಸ್ಟೈಲ್ ವೈಸ್ ಗಟ್ ವೈಸ್ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ನಿಮ್ಮ ಹಸ್ಬೆಂಡಿಗೆ ನೀವು ಕೊಡೋ ಅದೇ ಪ್ರೀಷಿಯಸ್ ಗಿಫ್ಟು. ಏನೋ ನಿಮ್ಮ ಗಂಡಿಗೆ ಒಂದು ಗೋಲ್ಡ್ ಚೈನ್ ಕೊಟ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟೆ ಅಲ್ಲ, ಅದೇನು ಲೆಕ್ಕಕ್ಕೆ ಇಲ್ಲ. ನೀವು ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ಬಿಟ್ಟು ಅವರು ಕಾಟ ಕೊಡೋದು ಅಂದರೆ ಕೊಡ್ತೀರಾ ಅಂತ ಹೇಳ್ತಾ ಇಲ್ಲ, ಇದೆಲ್ಲ ಅವಾಯ್ಡ್ ಮಾಡಿ ನೀವು ಸ್ಟ್ರಾಂಗ್ ಆಗಿದ್ದು ನಾನು ಮನೆ ನೋಡ್ಕೊತೀನಿ, ನೀನು ಆಚೆ ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡೋ ಅಂತ ನಿಮ್ಮ ಗಂಡಂಗೆ ನೀವು ಹೇಳ್ತಿರಲ್ಲ, ಅದೇ ಅವ್ರಿಗೆ ಕೊಡೋ ಒಂದು ದೇವರು ಕೊಟ್ಟ ವರ ಥರ. ಆಕ್ಚುಲಿ ಎಲ್ಲರೂ ಮೂಡ್ ಸ್ವಿಂಗ್ಸ್ ಅಂತಾರೆ. ಅದೇನಿಗೆ ಏನ್ರಿ ಮೂಡ್ ಸ್ವಿಂಗ್ಸ್? ಈಗ ನಾವೇ ಪೀರಿಯಡ್ಸ್ ಆಗಲ್ಲ, ನಾನು ಯಾವ್ದಾದ್ರು ಮೂಡ್ ಸ್ವಿಂಗ್ಸ್ ಅಂತ ಹೇಳಿ ಏನಿಲ್ಲ. ಒಂದ್ಸಲ ನಾವು ಮಾತಾಡಲ್ಲ ಅವಳು, ನಂಗೆ ಮೂಡಿಲ್ಲ ಮಾತಾಡ್ಸ್ಬೇಡ ಡೈಲಾಗ್ ಹೊಡೆದೇ ಇಲ್ಲ ಅವಳು. 2 ವರ್ಷ ಆಯ್ತಾ ಮದುವೆಗೆ. ಹಾ, ಬ್ಯಾಲೆನ್ಸ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಆಕ್ಟಿವ್ ಆಗಿ ಇಟ್ಕೊಳ್ಳಿ ಅಷ್ಟೇ ಮೈಂಡ್ ನ ಅಷ್ಟೇ. ಅದು ಏನ್ ಮಾಡ್ತಾರೆ ಗೊತ್ತಾ, ಪೀರಿಯಡ್ಸ್ ಇಷ್ಟ ಮಲ್ಕೊಂಡ್ಬಿಡೋದು, ವರ್ಕೌಟ್ ಮಾಡದೇ ಇರೋದು. ಯಾರು ಹೇಳಿದ್ರು ವರ್ಕೌಟ್ ಮಾಡ್ಬೋದು? ಈಗ ನಾವ್ ಎಷ್ಟೇ ಇದ್ರು ಬಂದು ಕ್ಲಾಸಸ್ ತಗೊಳ್ಳೋದು, ಹೋಗಲ್ಲ ಪರ್ಸನಲ್. ನಾನು ಇದುವರೆಗೂ ಗೈನಿಕಾಲಜಿಸ್ಟ್ಗಳನ್ನ, ಡಾಕ್ಟರ್ಸ್ ನಿಮ್ಗೆಲ್ಲ ಮಾಡ್ತಾರಲ್ಲ, ಅದು ಈ ಮಕ್ಕಳದಾಗ್ಲಿ ಈ PCOD PCO ಇವೆಲ್ಲ ನೋಡ್ತಾರಲ್ಲ ಗೈನಿಕಾಲಜಿಸ್ಟ್, ಅವ್ರಿಗೊಂದು 80 ಜನ ಟ್ರೈನ್ ಮಾಡಿರ್ತೀನಿ ನಾನು. 80-85 ಜನ ಡಾಕ್ಟರ್ಗೆ ಅವರೇ ಮಾಡ್ತಾರೆ. ಅಲ್ಲ ಬುದ್ಧಿ ಮಾತಾಡೋಣ ಬಿಡು. ಜಂಪಿಂಗ್ ಟೀಸ್ ಬಂದು ಇದು 7th ಸೆಟ್. ಜಂಪಿಂಗ್ ಟೀಸ್ ಇದು ಬಂದು 15 ಮಾಡಿ ಸಾಕು, 15 ಮಾಡಿ ಸಾಕು. ಓಕೆನಾ? ಸೊ ಯೂಶಲಿ ಶ್ರೀ ಹಿಂಗೆ ಲೈಕ್ ನೋಡ್ತಾ ಇರ್ತಾರೆ, ಬಾಡಿ ಕಂಡೀಷನ್ ಮೇಲೆ ಅವರು ಕ್ಲೈಂಟ್ ವೇರಿಯೇಷನ್ಸ್ ಮಾಡ್ತಿರ್ತಾರೆ. ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಇದೊಂದು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಅದೊಂದಾಗುತ್ತೆ ಅಷ್ಟೇ. ಯಾಕಂದ್ರೆ ಈಗ ನಾವು ನೋಡ್ತಿರ್ತೀವಲ್ಲ ಕಣ್ಣಾರೆ, ಅವ್ರ ಕೈಲಿ ಹಾಕ್ತಾ ಇಲ್ಲ ಅಂದಾಗ ವಿಲ್ ಗಿವ್ ಮಲ್ಟಿಪಲ್ ಆಪ್ಷನ್ಸ್ ಲೈಕ್ ದಟ್. ನಾನೇನು ಕೇಳಕ್ಕೆ ಹೋಗಲ್ಲ, ನಂಗೆ ನೋಡಿದ ತಕ್ಷಣ ಒಬ್ಬರು ಇದು ಮಾಡ್ತಾರ. ಸೊ PDF ನಾವು ರೆಡಿ ಮಾಡಿ ಕಳ್ಸಿದೀವಿ, ಸೊ ಅದಕ್ಕೋಸ್ಕರ PDF ಅಲ್ಲಿ ವರ್ಕೌಟ್ ಮಾಡಿಸ್ಬೇಕು ಆ ಥರ ಎಲ್ಲ ಮಾಡ್ಸಿಲ್ಲ. ಅದು ನಂಬರ್ಸ್ ವೇರಿ ಆಗುತ್ತೆ. ಓಕೆನಾ? ಮಾಡೋಣ. ಟೀಸಾ? ಅಲ್ವಾ? 20 ಮಿಸ್ 20 ಮಾಡಿದ್ರೆ ಸ್ಟ್ರೈಟ್ ಆರ್ಮ್ ಟ್ವಿಸ್ಟರ್ಸ್. ಇದು 100 ಹಾ. $50. $70. $80. $96, $97. ಯಾ 7 ಆಯಿತು. ಇನ್ನೊಂದು ಸೆಟ್ ಇದೆ, ಲಾಸ್ಟ್ ಆಗೋಯ್ತು. ಸೊ ಕ್ವಿಕ್ ಆಗಿ 30 ಮಿನಿಟ್ಸ್ ಅಷ್ಟೇ. ಸೊ ಆಕ್ಚುಲಿ ಇವತ್ತು ನಾವು ವೆಕೇಶನ್ ಅಲ್ಲಿ ಇದೀವಿ, ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಮುಗಿಸ್ ಹೋಗೋಣ ಅಂತ. ನಮಗೆ ಗೊತ್ತಿದ್ದೋ ಹೊರಗಡೆ ಹೋದಾಗ ಆಬ್ವಿಯಸ್ಲಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀವಿ ಅಂತ, ಬಟ್ ವರ್ಕೌಟ್ ಮಾಡಿದ್ರೆ ನೀವು ಯು ಕ್ಯಾನ್ ಮೇನ್ಲಿ ಮ್ಯಾನೇಜ್ ವೆಯ್ಟ್ ಅಷ್ಟೇ. ಇನ್ ಕೇಸ್ ಅದು ವಾಟರ್ ವೆಯ್ಟ್ ಜಾಸ್ತಿ ಆಗಿದ್ರು, ನಿಮ್ ಸ್ಕೇಲ್ ಜಾಸ್ತಿ ತೋರಿಸಿದ್ರು 2 days ಅಲ್ಲಿ ನೀವು ಕಮ್ ಬ್ಯಾಕ್ ಆಗ್ಬಿಡ್ತೀರಾ. ಅದೇ ಏನು ವೆಕೇಶನ್ ಮುಗಿಸ್ಕೊಂಡು ಹೋಗ್ತೀರಾ, ಬಿಡೋ ಸ್ಯಾಟರ್ಡೆ ಯಾರು ವರ್ಕೌಟ್ ಮಾಡ್ತಾರೆ, ಸಂಡೇ ಯಾರು ಮಾಡ್ತಾರೆ, ನೆಕ್ಸ್ಟ್ ಮಂಡೇ. ಈಗ ನಮ್ದೇ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ ನೋಡಿ, ಚೆನ್ನಾಗಿ ತಿಂತಾ ಇದೀವಿ, ಏನ್ ತಿಂತಾ ಇಲ್ಲ ಅಂತೇನಿಲ್ಲ. ಬಿಕಾಸ್ ರೀಸನ್ ಹೇಳ್ತೀವಿ, ಬಿಕಾಸ್ ನಾನು ನೆಕ್ಸ್ಟ್ ಈಗ 21 days ಚಾಲೆಂಜ್ ಹೋಗ್ತಿದ್ದೀನಿ, ಅವ್ನು 75 days ಚಾಲೆಂಜ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು ಆಫ್ ಸೀಸನ್ ಅಲ್ಲಿ ಇದ್ರು, ಬಿಕಾಸ್ ಆಫ್ ರಿಸರ್ಚ್ ಅಂಡ್ ಎಲ್ಲ. ನೀವ್ ಈಗ ಏನ್ ನೋಡ್ತಿದ್ರಿ ಅದೆಲ್ಲ ಶ್ರೀ ಇನ್ನೊಂದು 3 months ಅಲ್ಲೊಂದು ಫೋಟೋ ಹಾಕು, ಡಿಸೆಂಬರ್ ಅಲ್ಲಿ ಹೆಂಗಿದೆ ಅಂತ ಅಲ್ಲೊಂದು ಫೋಟೋ ಬರುತ್ತೆ ನೋಡಿ. ಅದು ಕ್ಲಾರಿಫೈ ಆದ್ಮೇಲೆ ಮಾಡ್ತೀನಿ ನಾನು. ಇದ್ರೆಲ್ಲ ಇಲ್ಲೇ ಬರುತ್ತೆ ನೋಡಿ. ನಾನು ಹಂಗಿರ್ತೀನಿ, ಪ್ರತಿ 3 months ವರ್ಷಕ್ಕೆ ನಾನು ಈ ತರ ಇರ್ತೀನಿ. ಈಗ ನಾನು ರೆಗ್ಯುಲರ್ ವೆಯ್ಟ್ ಗಿಂತ 20 kg ಜಾಸ್ತಿ ಇದ್ದೀನಿ. ರೆಗ್ಯುಲರ್ ವೆಯ್ಟ್ ನಾನು 75 ಇಂದ 80 ಇರ್ತೀನಿ, ಈಗ 95 ಇಂದ 100 ಇದ್ದೀನಿ.
ಆಫ್ ಸೀಸನ್ ಅದೊಂದು ಪ್ಯಾಟರ್ನ್ ಬಿಡಿ, ಅದು ಇವಾಗ ಬಿಡಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹ್ಮ್ ಇಂಟೆನ್ಷನಲಿ ವೆಯ್ಟ್ ಗೇನ್ ಮಾಡತ್ತಿತ್ತು ಆಗೋದಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು. ಈಗ ಮತ್ತೆ ವಾಪಸ್ ಹೆಂಗ್ ಬರ್ತೀನಿ, 75 ಡೇಸಲ್ಲಿ ವಾಪಸ್ ಬರ್ತೀನಿ 6 ಪ್ಯಾಕ್ಗೆ ನ್ಯಾಚುರಲ್ ಆಗಿ. ಏನು ಆಕ್ಚುಲಿ ಶ್ರೀ ಒನ್ಸ್ ಮಾಡಿದ್ರೆ ಮಿನಿಮಮ್ 1 ವೀಕಲ್ಲಿ 5 kg ತೆಗ್ದಾಕ್ತಾರೆ. ಬಟ್ ಅವ್ರ ಬಾಡಿನ ಹಂಗೆ ಇಟ್ಕೊಂಡಿದ್ದಾರೆ ಅವರು ಅಷ್ಟು ವರ್ಷದಿಂದ ವರ್ಕೌಟ್ ಮಾಡಿ. ನಮ್ಮ ಕೈಲಿ ಹಂಗಾಗಲ್ಲ. ಈಗ ಇನ್ಕ್ಲೂಡಿಂಗ್ ಮೀ, ನನ್ನ ಕೈಲಿ ಹತ್ರ ಬಾಡಿ ಮಾಡಕ್ಕಾಗಲ್ಲ. ಈಗ ನಾನು ಗಡ್ ಡಿಟಾಕ್ಸ್ ಮಾಡಿದ್ರು ಕೂಡ ನನ್ನ ಮ್ಯಾಕ್ಸಿಮಮ್ ಹೋಗ್ಬೋದು. ಈಗ ನಾವು ಹೋದಾಗ ವಾಪಸ್ ಹೋದ ತಕ್ಷಣ ನಾ ಪ್ರಾಬಬ್ಲಿ ಮಂಡೆಯಿಂದ ಅನ್ಕೊಂತೀನಿ ನೈಟ್ ಡಿಟಾಕ್ಸ್ ಮಾಡ್ತೀವಿ. ನಿಮಗೆ ನಾವು ಮಾಡಕ್ ಹೇಳ್ತಾ ಇದೀವಲ್ಲ ಅದೇ ಡಿಟಾಕ್ಸ್ ಸೇಮ್ ಮಾಡ್ತೀವಿ, ಅದನ್ನ ಮಾಡ್ತೀವಿ. ನಂದು ಏನಿಲ್ಲ ಅಂದ್ರೆ 5 kg ಹೋಗುತ್ತೆ. ನಾನು ಡಿಟಾಕ್ಸ್ ನಾನು 4 ದಿವಸ ಮಾಡಿದ್ರೆ ನಂದಿಲ್ಲ. ಇವ್ರದ್ದು 1 kg 1.5. ಅದೇನೇ ಹೇಳಿದ್ರು, ಡಿಪೆಂಡ್ಸ್ ಆನ್ ಬಾಡಿ. ಬಾಡಿ ಕ್ಲೀನ್ ಆಗ್ಬಿಡುತ್ತೆ ಅಷ್ಟೇ. ಮೇನ್ ಗಟ್ ಕ್ಲೀನ್ ಆಗುತ್ತೆ. ನಮ್ಗೆ ವೆಯ್ಟ್ ಲಾಸ್ ಗೆಲ್ಲ ಮಾಡೋದೇ ಇಲ್ಲ ಬಿಡಿ. ವೆಯ್ಟ್ ಲಾಸ್ ಮ್ಯಾಟರ್ ಅಲ್ಲ, ಗಟ್ ಕ್ಲೀನ್ ಆಗಿ ನಮ್ದೊಂದು ಒಂದು ಪ್ರಾಪರ್ ಅಲೈನ್ಮೆಂಟ್ ಬರುತ್ತೆ ಬಾಡಿ, ಗಟ್ಟು, ಮೈಂಡ್ ಎಲ್ಲ. ಅವಾಗ ನಾವು ಡಯಟ್ ವರ್ಕೌಟ್ ಮಾಡೋದ್ರಿಂದ ಪ್ರಾಪರ್ ಆಗಿ ರಿಸಲ್ಟ್. ತಿನ್ಬಾರ್ದು ಅನ್ಕೊಂಡ್ರೆ 75 ದಿವಸ ಏನು ತಿನ್ನಲ್ಲ. ನಾವ್ ಹಂಗ್ ಡಿಸೈಡ್ ಮಾಡಿ ತಿನ್ಬೇಕು ಅಂದ್ರೆ ನಿಮ್ಗೆ ಐಡಿಯಾನು ಇಲ್ಲ. ನೀವು ಒಂದು ವಾರದಲ್ಲಿ ತಿನ್ನೋದನ್ನ ಕೂತ್ಕೊಂಡು ನಾನು ಒನ್ ಟೈಮ್ ತಿನ್ಬಿಡ್ತೀನಿ. ಯಾವಾಗಾದ್ರೂ ಚೀಟ್ ಮೀಲ್ ತೋರ್ಸೋಣ, ತಿನ್ಬೇಕಂತ ಚೀಟ್ ಮೀಲ್ ತೋರಿಸ್ತೀವಿ. ನಾನಿಲ್ಲ, ಯೂಶಲಿ ನನ್ನ ಕೈಲಿ ಆಗಲ್ಲ. ಇವ್ರು ಮಾಡ್ತಾರೆ. ಓಕೆ, ಲಾಸ್ಟ್ ಸ್ಕ್ವಾಟ್ ಜಂಪ್ಸ್ 10 ಮಾಡಿ, ಸ್ಟ್ರೆಚ್ ಟೆನ್ನಿಸ್ 100 ಲಾಸ್ಟ್. ನೋಡೋಣ, ಅಲ್ಲಿ ಕಾಂಪಿಟೇಷನ್ ಅಂತ ಚಾಲೆಂಜಿಂಗ್ ಕೊಡೋಣ. ಲಾಸ್ಟ್ ವರ್ಕೌಟ್ ಅಲ್ಲ, ನಿಮ್ಗೆ 6:30 ಮಾಡಿ. ಮಾಡಿದ್ರೆ ನಮಗೆ ಕಮೆಂಟ್ ಮಾಡಿ. ನಿಮ್ ಇಷ್ಟ. ಆಯ್ತು ಅಂದ್ರೆ ಮಾಡಿ. ಸ್ಕ್ವಾಟ್ ಜಂಪ್ ಒಂದು ಫ್ರೀ ಆದ್ರೂ ಮಾಡಿ, ಇನ್ನೊಂದು ಸೀಟೆಡ್ ಆದ್ರೂ ಮಾಡಿ. ನಿಮ್ಮ ಆಪ್ಷನ್. 30 ಮಾಡಿದ್ರೆ ನಮಗೆ ಕಮೆಂಟ್ ಮಾಡಿ. ಓಕೆ. ಹೇಳಿದ್ ನೀನು ಅವ್ರಿಗೆ 30 ಅನ್ಬಿಟ್ಟು ನೀನ 10 ಮಾಡ್ತಾರೆ. ಹಿಂಗೆ ನೋಡಿ ನಿಮ್ ಕೋಚ್ಗಳು. ಅಲ್ಲ, ಅವ್ರು ಮಾಡ್ಲಿ, ನಾಟ್ 27, 30. Stretch tennis 100. Three. 6. $100. Yeah. ನೀವು 75 ಡೇಸ್ ಚಾಲೆಂಜ್ ಪೋಸ್ಟ್ ಮಾಡ್ತೀಯಾ? ಮಾಡ್ತೀನಿ. ಓಕೆ, ಸೊ 75 ಡೇಸ್ ಅಲ್ಲಿ ನಿಮ್ಗೆ ಎಷ್ಟು ವೆಯ್ಟ್ ಲಾಸ್ ಮಾಡ್ಬೇಕಂತ ಇಲ್ಲ, ಏನ್ ಗೋಲ್ ಇದೆ? 20 kg ತೆಗಿತೀನಿ. ಪ್ರಾಪರ್ ಸಿಕ್ಸ್ ಪ್ಯಾಕ್ ಬಾಡಿ ಮಾಡ್ತೀನಿ. ಪ್ರಾಪರ್ ಫಿಟ್ ಅಥ್ಲೆಟಿಕ್ ಬಾಡಿ ನಂದು ರೆಗ್ಯುಲರ್ ಇರುತ್ತೆ. 3 months ಅಲ್ಲಿ? 3 months. ಓಕೆ, ಸೊ 3 months ಅಲ್ಲಿ ಅವ್ರು ಮಾಡ್ತಾರಂತೆ. ಅದು ಹೇಗೆ ಗೊತ್ತಾಗ್ಬೇಕು ಏನಂತಂದ್ರೆ, ಮೈಂಡ್ ಬಾಡಿ ಲೈಫ್ ವಿತ್ ಶ್ರೀ ಅಂತ ಪೇಜ್ ಇದೆ, ಫಾಲೋ ಮಾಡ್ಕೊಂಡು ಮಾಡಿ. ಆ್ಯಂಡ್ ನಾನು 21 ಡೇಸ್ ಮಾಡ್ತಿದ್ದೀನಿ, ಜಸ್ಟ್ ಟು ಕಮ್ ಬ್ಯಾಕ್ ಟು ಟ್ರ್ಯಾಕ್ ಅಷ್ಟೇ. ನಾನು ಅದು ಟ್ರ್ಯಾಕಿಗೆ ಬಂದರೆ ಸಾಕು, ಆಲ್ಮೋಸ್ಟ್ ನಂದು ಬಾಡಿ ಡೆಫಿನೇಷನ್ ಬಂದ್ಬಿಡುತ್ತೆ. ನೀವು ಆಲ್ರೆಡಿ ನೋಡ್ತಿರ್ತೀರಾ ನನ್ನ ಪ್ರಾಪರ್ ಆಗಿದೆ. ಅಷ್ಟು ತಿಂದರೂ ಕೂಡ, ವೈ ಬಿಕಾಸ್ ನಾವು ವರ್ಕೌಟ್ ಮಾಡ್ತೀವಿ. ನಾನು 2 ತಿಂಗಳಾದ್ಮೇಲೆ ತೋರಿಸ್ತೀನಿ. ಆಫ್ ಸೀಸನ್ ಅಲ್ಲಿ ಓಟ್ ಹಾಕಿ ಪಕ್ಕ ಇದು ಹೆಂಗಿರ್ತೀನಿ ಅಂತ ಆಫ್ ಸೀಸನ್ ಹೆಂಗಿದೆ ಅಂತ. ಮತ್ತೆ ಇನ್ನೊಂದು, ಯಾರೋ ಒಂದು ವಾರದಿಂದ ಆಫ್ ವರ್ಕೌಟ್ ಆದ್ಮೇಲೆ ಕೂಲ್ ಡೌನ್ ಅಂತ ಒಂದ್ ಸ್ವಲ್ಪ ಯೂಸ್ ಮಾಡಬಾರ್ದು. ಅವಳು ಡ್ರಿಲ್ ಮಾಡ್ತಾ ಇದ್ರಂತೆ. ಅಲ್ಲಮ್ಮ, ಬೇಜಾರು ಮಾಡ್ಕೊಬೇಡಿ, ಹೇಳ್ತೀವಿ ಅಂತ. ವಾಕ್ ಅಂಡ್ ಮೆಲ್ಟ್ ಕೊಟ್ಟಿದ್ದೀವಲ್ವಾ, ಇಲ್ಲ ಫ್ರೀ ಎಕ್ಸಸೈಸ್ ಇದೆ ಅಲ್ವಾ, ಹೋಗ್ಲಿ ಅದು ಬೇಡವಾ? ನೀವು ಕೂಲ್ ಡೌನ್ ವರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಎಲ್ಲೋ ಜಿಮ್ಗೆ ಹೋಗೋ ಇಲ್ಲ ಯಾರೋ ಯೂಟ್ಯೂಬರ್ಸ್ ನೋಡೋ ಕಲ್ತಿದಿರ್ತೀರ. 1 hour ಅಲ್ಲಿ ವರ್ಕೌಟ್ ಮಾಡಿ, ನಿಮ್ ಕ್ವೆಶನ್ ಏನು ಅಂತ ಆನ್ಸರ್ ಮಾಡಿ ಎಲ್ಲ ಮಾಡ್ತಾರೆ, ಅದನ್ನ ರೆಸ್ಪೆಕ್ಟ್ ಮಾಡಿ. ಕೂಲ್ ಡೌನ್ ಮಾಡ್ಕೊಳ್ಳಿ, ಕೇಳಿ ಕೂಲ್ ಡೌನ್ ಏನು ಮಾಡಬೇಕು ಮೇಡಮ್? ವಾಕ್ ಮಾಡಿ 10 ನಿಮಿಷ ಮನೆ ಮುಂದೆನೋ ಇಲ್ಲ ಕಾರಿಡಾರಲ್ಲೋ, ಅಪಾರ್ಟ್ಮೆಂಟ್ ಇದ್ರೆ ಒಂದು ಅಪಾರ್ಟ್ಮೆಂಟ್ ಸರ್ಕಲ್ ಆರಾಮಾಗಿ
ಒಂದು ರೌಂಡ್ ವಾಕ್ ಮಾಡಿ, ಅದೇ ಕೂಲ್ ಡೌನ್ ಆಗುತ್ತೆ. ಇಲ್ಲ ಮನೇಲಿ ನೀವು ಆರಾಮಾಗಿ ಕೂತ್ಕೊಂಡ್ರು ಕೂಲ್ ಡೌನ್ ಆಗುತ್ತೆ. ಅದು ಅಥ್ಲೀಟ್ಸ್ಗೆ ಕೂಲ್ ಡೌನ್ ಅನ್ನೋ ಕಾನ್ಸೆಪ್ಟ್ ಇರೋದು. ಅಲ್ಲ ಅಂಡ್ ಮೇನು ನಾವ್ ಇಂಥ ವರ್ಕೌಟ್ ಮಾಡಿಸ್ತಾ ಇಲ್ವಲ್ಲ, ಬೇಸಿಕ್ ಸೆಷನ್ ಅಲ್ವಾ. ಬೇಸಿಕ್ ಅಂತ ನಾನು ಪ್ರೊಫೆಷನಲ್ ಮಾಡಿಸಿದ್ರು ನಾನು ಕೂಲ್ ಡೌನ್ ಮಾಡ್ಸಲ್ಲ ನಾವು ಆಕ್ಚುಲಿ. ನಾವು ವರ್ಕೌಟ್ ಮುಗಿದ ತಕ್ಷಣ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಯಾರು ಕೂತ್ಕೊಂಡು ಅರ್ಧ ಮತ್ತೆ ಗಂಟೆ ಇನ್ನೊಂದು ಅಬ್ಸರ್ವ್ ಮಾಡಿರೋದು ಏನಂತ ಅಂದ್ರೆ ಆ ಟೈಮ್ ಇರುತ್ತೆ ಗೊತ್ತಾ, ನಾವು ಬಿಟ್ಟಿರ್ತೀವಲ್ವಾ ಈಗ ವರ್ಕೌಟ್ ಎಲ್ಲ ಆದ್ಮೇಲೆ ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಗೊತ್ತಾ. ಅದೆಲ್ಲ ಯೋಚನೆ ಮಾಡ್ಬೇಕು. ಹೋಗ್ಲಿ ಕೂಲ್ ಡೌನ್ ಬೇಕಾ, ಹೋಗಿ ವಾಕ್ ಮಾಡಿ, ಏನಕ್ಕೆ ಕೂಲ್ ಡೌನ್ ಮಾಡ್ಸಲ್ಲ ಕ್ವಶನ್ಸ್ ಅಂತೆ. ಅದು ಒಂದು ದಿವಸ 2 ದಿವಸಕ್ಕೆ ಬರಲಿಲ್ಲ, 3ನೇ ದಿವಸಕ್ಕೆ ನಿಮ್ಗೆ ಅದು ಗೊತ್ತೋ ಇಲ್ವೋ, ಈ ಥರನ ಔಟ್ ಆಫ್ ದ ಬಾಕ್ಸ್ ಕ್ವಶನ್ಗಳು ಜಾಸ್ತಿ ತರಲೆಗಳಿದೆಲ್ಲ ಬಂತಂದ್ರೆ ಒಂದು ಸ್ಕ್ರೀನ್ಶಾಟ್ ಬರುತ್ತೆ. ಅದು ನಮ್ಮದು ಮ್ಯಾನೇಜ್ಮೆಂಟ್ ಎಲ್ಲರ ಮೊಬೈಲ್ಗೂ ಹೋಗುತ್ತೆ. ಲೀಗಲ್ ಟೀಮು, PR ಟೀಮು, ಮಾರ್ಕೆಟಿಂಗ್ ಟೀಮು, ನನ್ನ ತನಕನೂ ಬರುತ್ತೆ. ನಾನು ಆ್ಯಕ್ಚುಲಿ ಇನ್ವಾಲ್ವ್ ಆಗಲ್ಲ, ನನಗೂ ಬರುತ್ತೆ. ನಾನು ದೀಪಕ್ ಫೋನ್ ಮಾಡಿ ಕೇಳಿದೆ, ನಾನು ನಮ್ಮ ಆಫೀಸಲ್ಲಿದ್ದೆ, ಏನಿದು ಯಾರದು ಕೂಲ್ ಡೌನ್ ಅಂತ ಇರೋದು, ಕಾಲ್ ತೊಗೋಬೇಕಿತ್ತು. ಇಲ್ಲ ಹೇಳಿದ್ದೀನಿ ಬಿಡಿ ಅಂತ ದೀಪ ಅವ್ರು ಹೇಳೋದು. ನೀವೇನಾದ್ರು ನೋಡ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದೀನಿ, ಆರಾಮಾಗಿ ಆಚೆ ಹೋಗಿ ವಾಕ್ ಮಾಡ್ಕೊಳ್ಳಿ. 1 ಅವರಲ್ಲಿ ಅಷ್ಟು ಕವರ್ ಮಾಡೋಕ್ಕಾಗಲ್ಲ. ಇದು ಪರ್ಸನಲ್ ಟ್ರೈನಿಂಗ್ ಸೆಷನ್ ಅಲ್ಲ ಅಲ್ವಾ. ನೀವು ಕೂಲ್ ಡೌನ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಿ, ಬಟ್ ನೀವು ಆಚೆ ಹೋಗಿ ಮಾಡ್ಕೊಳ್ಳಿ. ಕೇಳಿ, ಅವ್ರು ಹೇಳ್ಕೊಡ್ತಾರೆ. ಟ್ರೈನರ್ ಅದಿತಿ, ನಾನೇ ಟ್ರೈನ್ ಮಾಡೋದು, ಹೇಳ್ಕೊಡ್ತಾರೆ ನಿಮಗೆ, ಎಲ್ಲ ಗೊತ್ತು. ಸರ್ಟಿಫೈಡ್ ವೆಲ್ ಡಿಸರ್ಟ್ ಕೋಚ್ ಅವರು, ಅದಿತಿ ಅವರು, ಶ್ರೀ ಅವರ ಶಿಷ್ಯ. ನನ್ನ ಸ್ಟೂಡೆಂಟ್ ಅವರು ಪ್ರಾಪರಾಗಿ ಹೇಳ್ಕೊಡ್ತಾರೆ ಎಲ್ಲ. ಆಲ್ರೆಡಿ ತುಂಬಾ ಹೇಳ್ಕೊಡ್ತಾ ಇದ್ದೀವಿ, ಅದನ್ನ ತುಂಬಾ ಹೈಯರ್ ಇಡಿ ಅಷ್ಟೇ ಹೇಳೋದು. ಅಲ್ಲ, ಅದನ್ನ ನೀವು ಅಪ್ರಿಶಿಯೇಟ್ ಮಾಡಿ ಅದ್ರ ಖುಷಿ ಪಡೋ ಬದಲು ಯಾವ್ದು ಮಾಡ್ತಾ ಇಲ್ವೋ ಅದನ್ನ ತಗೊಂಡ್ಬಂದ್ಬೇಕು ಅಂತ ಬೇಕಂತ ಕೇಳೋದು. ಅದು ಎಲ್ಲ ಆಗುತ್ತೆ 1 ಅವರ್ ಸೆಷನ್ ಫ್ಯಾಟ್ ಲಾಸ್ ಮಾಡ್ಸದ. ಈಗ 420-430 ಜನ ನಿಮ್ ಫಾಲೋವರ್ಸ್ ಇದಾರಲ್ಲ ಇಲ್ಲಿ ಯೂಟ್ಯೂಬ್ ಅಲ್ಲಿ, ಅವರು ಜೆನ್ಯೂನ್. ಹೌದೌದು, 100%. ನಿಮ್ಮಲ್ಲಿ ನಾವು ವರ್ಕೌಟ್ಸ್ ಆಗ್ತಾ ಇರ್ತೀವಿ, ನನ್ನ ವರ್ಕೌಟ್ಸ್ ಆಗ್ತೀನಿ ನಿಮ್ಮಲ್ಲಿ, ಮಾಡಿ ಆರಾಮಾಗಿ ಫಿಟ್ ಆಗಿರಿ. ಆಚೆ ತರಲೆಗಳು ಬರ್ತಾವಲ್ಲ, ಬಿಟ್ಬಿಡೋರ್ನ. ತಲೆ ಕೆಡಿಸ್ಕೊಂಡು ವಿಡಿಯೋ ನೋಡ್ಲಿ ಅಂತ ಇದ್ ಮಾಡ್ತಿದ್ವಿ. ಅಂಡ್ ಯಾರಿಗಾರ ತಲೆಯಲ್ಲಿ ಕೂಲ್ ಡೌನ್ ಪರ್ಸೆಪ್ಷನ್ ಇದ್ರೆ ಅವರು ಕೂಡ ಇದನ್ನ ತಗೊಳ್ಳಿ ಅಷ್ಟೇ. ನಾನು ಹೇಳೋದೇನು ಗೊತ್ತಾ, ವರ್ಷಾನ್ಗಟ್ಲೆ ರಿಸರ್ಚ್ ಮಾಡಿ ಸೈಂಟಿಸ್ಟ್ ರೇಂಜಲ್ಲಿ ಇರೋದು ನಾನು ಹಾಕೊಟ್ಮೇಲೆ ಸುಮ್ಮನೆ ಮಾಡಿರಲ್ಲ. ಏನಕ್ಕೆ ಬೇಕು ಎಕ್ಸ್ಟ್ರಾ ನಿಮಗೆ? ಆಕ್ಚುಲಿ ನಮ್ಗೆ ಹೊರಗಡೆ ಅವರೇ ಒಂದು ಕ್ವಶನ್ ಕೇಳಲ್ಲ. ಇದುವರೆಗೂ ಯಾರು ನನ್ಗೆ ಹೇಳ್ಕೊಟ್ಟಿರೋ ಮೆಂಟರ್ ಬಂದು ನನ್ನ ಮೆಂಟರ್ ಇಂಡಿಯಾದಲ್ಲಿ ಟಾಪ್ 1-2 ಅಲ್ಲಿ ಇದ್ದಾರೆ. ಅಂಬಾನಿ ಮನೆ ಇಂಥವ್ರಿಗೆ ಹೋಗಿ PT ಕೊಡೋದವರು. ಅವರೇ ಕ್ವಶನ್ ಮಾಡಲ್ಲ, ನನ್ನ ಫಾರ್ಮೆಟ್ಸ್ ಅವ್ರು ಫಾಲೋ ಮಾಡ್ತಾರೆ. ಶ್ರೀ ಸಕದಾಗಿ ಮಾಡಿದ್ಯಾ ಕಣ ನಿಂದು, ನಾನು ಅದನ್ನ ಹೇಳ್ಕೊಡ್ತೀನಿ. ನಿಮ್ಗಳಿಗೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ಈಸಿಯಾಗಿ ಫಾಲೋ ಮಾಡಿ, ಬೇರೆದು ಬಿಟ್ಬಿಡಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಕೆಲವರು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ದೀಪ ಮೇಡಮ್ ಮೆಸೇಜ್ ಮಾಡ್ತಿರಂತೆ. ಮೇಡಮ್ ಇದು ಹೆಂಗಿದೆ ಫಾರ್ಮೆಟ್? ಎಲ್ಲ ಚಿಲ್ಟು ಪುಲ್ಟುಗಳು ಇರ್ತಾರೆ. ಏನು 1 ಲಕ್ಷ 2 ಲಕ್ಷ 5 ಲಕ್ಷ ಫಾಲೋವರ್ಸ್ ಇದ್ಬಿಟ್ರೆ ಅವ್ರೇನು ಫಿಟ್ನೆಸ್ ಅಲ್ಲಿ ಕಿಂಗ್ಗಳ? ಸರ್ಟಿಫಿಕೇಶನ್ ಪ್ರಾಪರ್ ಆಗಿ ಮಾಡಿದ್ರೆ ಅಲ್ಲಿ ಹಾಕಿರ್ತಾರೆ. ವರ್ಲ್ಡ್ ಅಲ್ಲಿ 5 ಯೂನಿವರ್ಸಿಟಿಗಳಿದೆ. ACE ಸರ್ಟಿಫೈಡ್, ACSM ಸರ್ಟಿಫೈಡ್, NSCA ಸರ್ಟಿಫೈಡ್, ಈ ತರ ಹಾಕೊಂಡಿರ್ತಾರೆ. ಅವ್ರು ಹಾಕಿದ್ರೆ ಮಾತ್ರ ಪಂಟ್ರಿಗಳು ಅಂತ ಅರ್ಥ. ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಇಲ್ಲಿ ಹೋಗಿ 20,000 ದುಡ್ಡು ಕೊಟ್ಟರೆ ಕೊಡ್ತಾರ ಸರ್ಟಿಫಿಕೇಟ್. ಅವ್ರು ಯಾರೋ ಹಾಕಿರೋದನ್ನ ತಂದ್ಬಿಟ್ಟು ನೀವು ದೀಪ ಕಳಿಸ್ತಿರಂತೆ. ನೀವು ಅಂತ ಹೇಳ್ತಲ್ಲ ಗೈಸ್, ಯಾರೋ ಅರವಿಲ್ ಅವರು. ಮೇಡಮ್ ಈ ಪ್ಯಾಟರ್ನ್ ಕೇಳೋದ್ ಹೇಳ್ತಿ ಕೇಳಿ. ಮೇಡಮ್ ಈ ತರ ಪ್ಯಾಟರ್ನ್ ಇದೆ, ನೀವ್ಯಾಕೆ ಫಾಲೋ ಮಾಡಬಾರ್ದು ಅಂತ ನಮ್ಮನ್ನು ಕೇಳ್ತಾರಂತೆ. ಓಕೆಮ್ಮ, ಎಂಡ್ ಮಾಡೋ ವಿಡಿಯೋ ಬಾ. ಓಕೆ ಗೈಸ್, ನಿಮ್ಗೆ ಲಾಸ್ಟ್ ಅಲ್ಲಿ ಏನಾದ್ರು ಹಂಗ ಅನ್ಸಿದ್ರೆ ವೈ, ಬಿಕಾಸ್ ನಿಮ್ಗೆ ಆತರ ಕೇಳ್ತಿರ್ತಾರೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ಗೊತ್ತಾಗ್ಲಿ ನಿಮ್ಗೂ ಏನಕ್ಕೆ ನಾವು ಆತರ ತಗೊಂತೀವಿ ಆನ್ಸರ್ಸ್ನ ಅಂತ ಅಂದ್ಬಿಟ್ಟು ಆನ್ಸರ್ ಮಾಡಿದಷ್ಟೇ. ಇಟ್ಸ್ ಓಕೆ, ಲೈಕ್ ವಿ ಆರ್ ಡೂಯಿಂಗ್ ಕ್ವಶನ್ ಅಂಡ್ ಆನ್ಸರ್ಸ್. ನಿಮ್ಗೆ ಗೊತ್ತಾಗುತ್ತೆ ಎಂತೆಂತ ವಿಚಿತ್ರ ಕ್ವಶನ್ಸ್ ಗಳು ಕೇಳ್ತಾರೆ ಅಂತ. ಮೇ ಬಿ ನೆಕ್ಸ್ಟ್ ವೀಕ್ ಪೋಸ್ಟ್ ಆಗುತ್ತೆ, ಅದನ್ನ ಮಿಸ್ ಮಾಡದೆ ಮಾಡಿ. ಅಂಡ್ ನನಗೆ ಯಾವಾಗ ಕಾಲ್ ಬರ್ತದೆ. ಸೊ ಇವತ್ತಿನ ವಿಡಿಯೋನ ಮ್ಯೂಟ್ ಮಾಡ್ಬಿಡ್ರಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡೋಣ. ಸಿಗೋಣ ಇನ್ನೊಂದು ಫ್ಯಾಟ್ ಲಾಸ್ ಸೆಷನ್ ಅಲ್ಲಿ. ಬಾಯ್, ಹ್ಯಾವ್ ಎ ಗ್ರೇಟ್ ಡೇ.